ಶಿರೂರು ಭಾಗದಲ್ಲಿ ಗುಡ್ಡ ಕುಸಿತ ಆದ್ಗೆ ಇವತ್ತಿಗೆ 7 ದಿನ ಕಳೆದಿದೆ. ಇವತ್ತು ಕೂಡ ಕಾರ್ಯಾಚರಣೆ ಭರದಿಂದ ಸಾಗ್ತಾ ಇದೆ. ನನ್ನ ಬಲಭಾಗದಲ್ಲಿ ಗಮನಿಸಬಹುದು, ಅಲ್ಲಿ ಒಂದು ದೊಡ್ಡದಾದಂಥ ಬಂಡೆ ಮೇಲೆ NDRF ತಂಡ ನಿಂತಿದೆ. ಜೊತೆಗೆ SDRF ತಂಡವು ಕೂಡ ಇಲ್ಲೇ ಬಿಡುಬಿಟ್ಟು ಮಣ್ಣನ್ನು ತೆರವುಗೊಳಿಸುವಂಥ ಕಾರ್ಯಾಚರಣೆ ಮುಂದುವರೆದಿದೆ. ಈಗ ಅರ್ಜುನ್ಗೆ ಸಂಬಂಧಪಟ್ಟಂಥ ಅರ್ಜುನ್ ಓಡಿಸ್ತಾ ಇದ್ದಂಥ ಲಾರಿಯ ಮಾಲೀಕರು ಹೇಳಿರುವಂತೆ GPS ಟ್ರ್ಯಾಕರ್ನಲ್ಲಿ ಇದೇ ಜಾಗದಲ್ಲಿ ಸಿಗ್ತಾ ಇದೆ ಅಂಥೇಳಿ. ಸೊ ಹಾಗಾಗಿ ಆ ಒಂದು ಜಾಗದಲ್ಲಿ ಹುಡುಕಾಟ ಮುಂದುವರೆದಿದೆ. ಸುಮಾರು 5-6 JCBಗಳ ಸಹಾಯದಿಂದ ಮಣ್ಣನ್ನು ತೆರವುಗೊಳಿಸುವಂಥ ಕಾರ್ಯಾಚರಣೆ ಈಗ ನಡೀತಾ ಇರುವಂಥದ್ದು. ನೋಡಿ, ಅಲ್ಲಿ ದೊಡ್ಡದಾದಂಥ ಬಂಡೆ ಇದೆ. ಆ ಬಂಡೆ ಮೇಲ್ಭಾಗದಿಂದ ಕೆಳಕ್ಕೆ ಬಿದ್ದಿರುವಂಥದ್ದು. ಇದು ಸುಮಾರು ಒಂದು 50 ಟನ್ಗಿಂತ ಹೆಚ್ಚು ಮಣ್ಣೀಗ ಈ ಒಂದು ರಸ್ತೆ ಮೇಲಿದೆ. ಅದರ ಅವಶೇಷಗಳ ಅಡಿಯಲ್ಲೇ ಆ ಒಂದು ಬೆಂಜ್ ಲಾರಿ ಕೂಡ ಇದೆ. ಅಲ್ಲೇ GPS ಟ್ರ್ಯಾಕರ್ ನಮಗೆ ಪತ್ತೆ ಆಗ್ತಾ ಇರುವಂಥದ್ದು. ಹಾಗಾಗಿ ಆ ಜಾಗದಲ್ಲಿ ಹುಡುಕಾಟವನ್ನು ನಡೆಸಬೇಕು ಅಂಥೇಳಿ ಅರ್ಜುನ್ ಡ್ರೈವರ್ ಕೆಲಸ ಮಾಡ್ತಂಥ ಮಾಲೀಕರು ಮುನಾಫ್ ಅವರು ರಿಪಬ್ಲಿಕ್ ಕನ್ನಡಕ್ಕೆ ಮಾಹಿತಿಯನ್ನು ಕೊಟ್ಟಿದ್ರು. ಅದೇ ನಿಟ್ಟಿನಲ್ಲಿ ಈಗ ಕಾರ್ಯಾಚರಣೆ ನಡೀತಾ ಇದೆ. ಮತ್ತೊಂದು ಭಾಗದಲ್ಲಿ ಕೇರಳ ಪೊಲೀಸರು ಕೂಡ ಇಲ್ಲೇ ಬೀಡು ಬಿಟ್ಟಿದ್ದಾರೆ. ಕೇರಳ ಸರ್ಕಾರದ ವತಿಯಿಂದಲೂ ಕೂಡ ರಕ್ಷಣಾ ಪಡೆಗಳನ್ನು ಕಳುಹಿಸಿಕೊಟ್ಟು ಆ ಮೂಲಕವೂ ಕೂಡ ಇಲ್ಲಿ ಕಾರ್ಯಾಚರಣೆ ನಡೀತಾ ಇದೆ. ಅದರ ಜೊತೆಗೆ ರಾಜ್ಯ ಸರ್ಕಾರದ ಕಡೆಯಿಂದಲೂ ಕೂಡ ಹೆಚ್ಚಿನ ಮುತುವರ್ಜಿಯನ್ನು ವಹಿಸಿ ಇವತ್ತು ಅಂದರೆ ಕಳೆದ 6 ದಿನಗಳಿಗೆ ಹೋಲಿಸಿಕೊಂಡ್ರೆ ಇವತ್ತು ಇಲ್ಲಿ ಒಂದು ರಕ್ಷಣಾ ಕಾರ್ಯಾಚರಣೆ ಜೊತೆಗೆ ಅವಶೇಷಗಳನ್ನು ತೆರವುಗೊಳಿಸುವಂಥ ಕಾರ್ಯಾಚರಣೆ ಹೆಚ್ಚಿನ ಮಟ್ಟದಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ನಡೀತಾ ಇದೆ ಅಂದ್ರೂ ಕೂಡ ತಪ್ಪಾಗೋದಿಲ್ಲ. ಒಟ್ಟಾರೆಯಾಗಿ ಈಗ ದೃಶ್ಯಾವಳಿಯನ್ನು ಗಮನಿಸ್ತಾ ಇದ್ರೆ ಈ ಒಂದು ಜಾಗದಲ್ಲಿ ಇದೇ ಆ ಒಂದು ಟ್ರಕ್ ಸಿಲುಕಿಕೊಂಡಿದೆ ಅಂತ ಹೇಳಿ ಮಾಲೀಕರು ಅನುಮಾನವನ್ನ ವ್ಯಕ್ತಪಡಿಸಿದ್ರೆ ಆ ಒಂದು ಅನುಮಾನದ ಆಧಾರದಲ್ಲೇ ಹುಡುಕಾಟವನ್ನ ಕೂಡ ನಡೆಸ್ತಾ ಇರುವಂಥದ್ದು. ಕ್ಯಾಮ್ರಾ ಪರ್ಸನ್ ರಾಕೇಶ್ ಗುಳೇದ್ ಜೊತೆ ನಾಗೇಂದ್ರ ಬಾಬು, ರಿಪಬ್ಲಿಕ್ ಕನ್ನಡ, ಉತ್ತರ ಕನ್ನಡ ಜಿಲ್ಲೆ. ಶಿರೂರು ಭಾಗದಲ್ಲಿ ಗುಡ್ಡ ಕುಸಿತ ಆದ ಬಳಿಕ ಸಾಕಷ್ಟು ಅವಾಂತರಗಳು ಸೃಷ್ಟಿಯಾಗಿತ್ತು. ಇವತ್ತಿಗೆ 7 ದಿನ ಆಗಿದೆ. ಇನ್ನು ಮಣ್ಣು ತೆರವುಗೊಳಿಸುವಂತ ಕಾರ್ಯಾಚರಣೆ ಮುಂದುವರೆದಿದೆ. ಈಗ ನನ್ನ ಹಿಂಬದಿಯಲ್ಲಿ ನಾನು ನಿಮಗೆ ಒಂದು ಇಟಾಚಿಯನ್ನು ತೋರಿಸುವಂತ ಕೆಲಸವನ್ನ ಮಾಡ್ತಾ ಇದ್ದೀವಿ. ಅದು ಈಗ ಗುಡ್ಡದ ಮೇಲ್ಭಾಗಕ್ಕೆ ಹೋಗ್ತಾ ಇರುವಂತ ದೃಶ್ಯ. ಮತ್ತೊಂದು ಭಾಗವನ್ನು ತೋರಿಸ್ತೀನಿ. ಈಗ ನೋಡಿ, ಅಲ್ಲಿ ಅದು ಆ ಜಾಗದಲ್ಲಿ ಗುಡ್ಡ ಕುಸಿತ ಆಗಿರೋದು. ಸಾಕಷ್ಟು JCBಗಳ ಮೂಲಕ ಕಾರ್ಯಾಚರಣೆ ಆಗ್ತಾ ಇದೆ. ಸುಮಾರು 7-8 JCBಗಳು ಅಲ್ಲಿ ಕಾರ್ಯಾಚರಣೆಯನ್ನ ನಡೆಸ್ತಾ ಇದೆ. ನೋಡಿ, ಈಗ ಅಲ್ಲಿ ಕೆಂಪು ಕಲರ್ JCBಯಲ್ಲಿ ಮಣ್ಣನ್ನು ಎತ್ತುವಂತ ಕೆಲಸ ಆಗ್ತಿದ್ದಿಲ್ಲ. ಅದೇ ಜಾಗದಲ್ಲಿ ಅರ್ಜುನ್ ಇದ್ದಂಥ ಲಾರಿ ಇದೆ ಅಂತೇಳಿ ಬೆಂಜ್ ಲಾರಿ ಇರೋದು ಮಾಲೀಕರು ತಿಳಿಸಿರುವಂತ ಮಾಹಿತಿ. GPS ಆ ಒಂದು ಜಾಗಕ್ಕೆ ತೋರಿಸ್ತಾ ಇದೆ, GPS ಟ್ರ್ಯಾಕರ್ ಮೂಲಕ ಅಲ್ಲಿ ನಮಗೆ ಸಿಗ್ತಾ ಇದೆ ಅಂತೇಳಿ. ಹಾಗಾಗಿ ಅಲ್ಲಿ ಕಾರ್ಯಾಚರಣೆಯನ್ನ ಭರದಿಂದ ಸಾಗಿಸಲಾಗ್ತಾ ಇದೆ. ಅಲ್ಲಿರುವಂಥ ಅವಶೇಷಗಳನ್ನು ತೆರವು ಮಾಡುವಂಥ ಕೆಲಸಗಳು ಮಾಡಲಾಗ್ತಾ ಇದೆ. ಅದೇ ಜಾಗದಲ್ಲಿ ಟ್ರಕ್ ಇರಬಹುದು ಅನ್ನುವ ಅನುಮಾನದ ಆಧಾರದಲ್ಲಿ ಈಗ ಕಾರ್ಯಾಚರಣೆಯನ್ನು ಮುಂದುವರಿಸಿರುವಂಥದ್ದು. ನಾವೀಗ ಆ ಗುಡ್ಡವನ್ನು ಗಮನಿಸ್ತಾ ಇದ್ದೀವಿ. ಆ ಗುಡ್ಡದ ಮೇಲ್ಭಾಗದಿಂದ ನೀರು ಹರಿದು ಬರ್ತಾ ಇದೆ. ಮಳೆ ಬಂದಾಗ ಮಳೆ ನೀರು ಅದರಲ್ಲಿ ಗುಡ್ಡದ ಮಧ್ಯಭಾಗದಿಂದ ಹರಿಯುವಂತ ಒಂದು ದೃಶ್ಯವನ್ನ ಕೂಡ ನಾವು ಸಾಕಷ್ಟು ಬಾರಿ ಗಮನಿಸಿದ್ವಿ. ಈಗ ಆ ಗುಡ್ಡ ಬಳಿ ಕಾರ್ಯಾಚರಣೆ ಆಗ್ತಾ ಇರೋದಕ್ಕೂ ಈ ಒಂದು JCB ಮೇಲಕ್ಕೆ ಹೋಗ್ತಾ ಇರೋದಕ್ಕೂ ಒಂದು ಕಾರಣ ಇದೆ. ನೋಡಿ, ಈಗ ಇದು ಕಂಪ್ಲೀಟ್ ಆಗಿ ಗುಡ್ಡದ ಮೇಲೆ ಹೋಗಿ ಆ ಮೂಲಕ ಅಲ್ಲಿ ಟ್ರೆಂಚ್ ಅನ್ನು ಹೊಡೆಯುವ ಮೂಲಕ ಅಲ್ಲಿಗೆ ಹೋಗ್ತಾ ಇರುವಂತ ನೀರನ್ನ ಈ ಭಾಗಕ್ಕೆ ಬಿಡುವಂತ ಕೆಲಸಕ್ಕೆ ಈಗ ಇದು ಒಂದು JCBಯನ್ನ ಮೇಲಕ್ಕೆ ಕಳುಹಿಸಿಕೊಡುವಂತ ಕೆಲಸಗಳಾಗ್ತಾ ಇದೆ. ಆದಷ್ಟು ಬೇಗ ಅರ್ಜುನ್ ಬದುಕಿ ಬರಲಿ, ಜೊತೆಗೆ ಇನ್ನಿಬ್ರು ಕೂಡ ಏನು ನಾಪತ್ತೆ ಆಗಿದ್ದಾರೆ ಅವರು ಕೂಡ ಆದಷ್ಟು ಬೇಗ ಸಿಗ್ಲಿ ಅಂತೇಳಿ ಪ್ರತಿಯೊಬ್ಬರು ಕೂಡ ಆಶಿಸ್ತಾ ಇದ್ದಾರೆ. ರಿಪಬ್ಲಿಕ್ ಕನ್ನಡದ ಆಶಯ ಕೂಡ ಅದೇ ಆಗಿದೆ, ಆದಷ್ಟು ಬೇಗ ಅರ್ಜುನ್ ಬದುಕಿ ಬರಲಿ ಅಂತೇಳಿ. ಕ್ಯಾಮ್ರಾ ಪರ್ಸನ್ ರಾಕೇಶ್ ಜೊತೆ ನಾಗೇಂದ್ರ ಬಾಬು, ರಿಪಬ್ಲಿಕ್ ಕನ್ನಡ, ಉತ್ತರ ಕನ್ನಡ ಜಿಲ್ಲೆ. ಅಂಕೋಲದ ಶಿರೂರಿನಲ್ಲಿ ಸಂಭವಿಸಿದಂತಹ ಗುಡ್ಡ ಕುಸಿತದ ಘಟನೆಗೆ ಸಂಬಂಧಪಟ್ಟಂತೆ ಈಗಾಗಲೇ ಕೇರಳ ಜಿಲ್ಲೆಯ ಮಂಜೇಶ್ವರದ MLA ಕೂಡ ಇಲ್ಲಿ ಸ್ಥಳಕ್ಕೆ ಆಗಮಿಸಿದ್ದಾರೆ. ಇಲ್ಲಿನ ವಾಸ್ತವ ಸ್ಥಿತಿಯನ್ನು ಅರಿತಾರೆ. ಅವರನ್ನು ಮಾತಾಡ್ಸೋಣ. ಸರ್, ಈಗ ತಾವು ಬಂದಿದ್ರಿ, ಇಲ್ಲಿ ಪ್ರಕಾರ ನಿಮ್ಮ ಆಪರೇಷನ್ ನಿಮ್ಮ ಮಟ್ಟಿಗೆ ಯಾವ ರೀತಿಯಾಗಿ ನಡೀತಾ ಇದೆ? ನಾನು ನಿನ್ನೆ ರಾತ್ರಿನೇ ಇಲ್ಲಿಗೆ ತಲುಪಿದೆ. ಕಳೆದ 3 ದಿನಗಳಿಂದ ಕೇರಳೀಯರು ಎಲ್ಲರೂ ಪ್ರಾರ್ಥನೆ ಮಾಡ್ತಾ ಇದ್ದಾರೆ, ಅರ್ಜುನ್ ಜೀವಂತವಾಗಿ ನಮಗೆ ಸಿಗಬೇಕು ಎಂಬ ಒಂದು ಪ್ರಾರ್ಥನೆ. ನಾನು ಬರುವಾಗಲೇ ನಮ್ಮ ಕೇರಳದ ವಿರೋಧ ಪಕ್ಷದ ನಾಯಕರು ಸ್ಪೀಕರಲ್ಲಿ ಮಾತಾಡಿ ಇಲ್ಲಿಗೆ ಹೊರಟಿದ್ದೇನೆ. ಇಲ್ಲಿ ಈಗ ನಾನು ಬಂದ ನಂತರ ಕಾಣುವಂಥದ್ದು, ಆರಂಭದಲ್ಲಿ 1-2 ದಿನ ಸ್ವಲ್ಪ ಅವರ ಫ್ಯಾಮಿಲಿಯವರು ಸ್ವಲ್ಪ ಹೇಳ್ತಾ ಇದ್ದಾರೆ ನಮ್ಮ ಕಾರ್ಯ ಚಟುವಟಿಕೆಗಳು ಸ್ವಲ್ಪ ಮಂಕಾಗಿತ್ತು ಅಂತ. ಆದರೆ ಈಗ ನೋಡಿ ಕೃಷ್ಣ ಬೈರೇಗೌಡರು ಬಂದಿದ್ದಾರೆ, ಮುಖ್ಯಮಂತ್ರಿಗಳು ಬರ್ತಾ ಇದ್ದಾರೆ, ಮಧ್ಯಾಹ್ನದ ಸೈನ್ಯ ಕೂಡ ಬರ್ತಾ ಇದೆ ಅಂತ ಹೇಳ್ತಾರೆ. ನಿಜಕ್ಕೂ ಇಲ್ಲಿನ ಒಂದು ಮಳೆ ಹಾವ ಎಲ್ಲವೂ ಕೂಡ ವಿಪರೀತವಾಗಿ ಸ್ವಲ್ಪ ಕಷ್ಟ. ಆದರೂ ಕೂಡ ಒಂದು ಜಂಟಿಯಾಗಿ ಕೇರಳ ತಂಡ ಕೂಡ ಎಕ್ಸ್ಪರ್ಟ್ ಅದೇ. ಕೇರಳ 2018ರಲ್ಲಿ ದೊಡ್ಡ ಪ್ರಳಯ ಬಂದಂಥ ಒಂದು ಪ್ರಾಂತ್ಯ. ನಾವೆಲ್ಲ ಕೈ ಜೋಡಿಸಿಕೊಂಡು ಕೇರಳವನ್ನೇ ಸಂರಕ್ಷಣೆ ಮಾಡಿದ ಇತಿಹಾಸ ನಮ್ಮ ಮುಂದೆ ಇದೆ. ನಿಜಕ್ಕೂ ನಮ್ಮೆಲ್ಲರ ಪ್ರೇಯರ್ ಏನಂತ ಹೇಳಿದರೆ
ಅರ್ಜುನ್ ಅವರು ಜೀವಂತವಾಗಿ ತಿರುಗಿ ಬರಬೇಕು. ಆ ಒಂದು ವಿಶ್ವಾಸ ಇದೆ, ದೇವರು ಕೈ ಬಿಡಲ್ಲ ಅಂತ ಒಂದು ವಿಶ್ವಾಸ. ಸರ್, ಈಗ ಅವರ ಲೊಕೇಶನ್ ಪ್ರಕಾರ ಸರ್, ಈಗ ಹೆದ್ದಾರಿ ಮೇಲೆ ಇದೆ ಅಂತ, ರಸ್ತೆ ಮೇಲ್ಗಡೆ ಅವ್ರ ವಾಹನ ಇದೆ, ಅವ್ರು ಬದುಕಿದ್ದಾರೆ ಅಂತ ಹೇಳೋದು ತಮ್ಮ ಲೊಕೇಶನ್ ಪ್ರಕಾರ ಇದೆ. ಈಗ ತಾವು ಕೂಡ ನೋಡ್ತಾ ಇದ್ದಾರೆ, ಆ ಕಡೆಯಿಂದ ರೂಟಿಂದ ಕ್ಲಿಯರ್ ಮಾಡ್ತಾ ಇದ್ದಾರೆ. ಆ ಥರ ಒಂದು ಡೌಟ್ ಇಲ್ಲಿ ಕೂಡ ಹೇಳ್ತಾ ಇದ್ದಾರೆ, ಕರ್ನಾಟಕ ತಂಡದವರು ಹೇಳ್ತಾ ಇದ್ದಾರೆ, ನಾವಿಲ್ಲಿ ಕಾರ್ಯವೆಸಗುವ ಪ್ರದೇಶವಲ್ಲ, ಆಪೋಸಿಟ್ ಅಂತ ಹೇಳ್ತಾ ಇದ್ದಾರೆ. ಅದರ ಬಗ್ಗೆ ಇನ್ನಷ್ಟು ಮಾಹಿತಿ ಇಲ್ಲ. ಆದರೆ ಕೂಡ ನಾವೊಂದು ಪ್ರೇಯರ್ ಮಾಡೋದು, ಖಂಡಿತವಾಗಿಯೂ ಜೀವಂತವಾಗಿ ಬರ್ತಾರೆ. ಈಗ ಬಹಳ ಒಂದು ವೇಗದಲ್ಲಿ ಎಲ್ಲ ಕಾರ್ಯಚಟುವಟಿಕೆಗಳು ನಡೀತಾ ಇದೆ. ತಾವು ಸರ್ಕಾರಕ್ಕೆ ಏನೇನು ಮಾಹಿತಿಗಳು ಕೊಟ್ಟರು ಸರ್? ಇಲ್ಲಿ ಪರಿಸ್ಥಿತಿ ಬಗ್ಗೆ ಏನೇನು ಮಾಹಿತಿ ಕೊಟ್ಟರು? ನೋಡಿ, ಸರ್ಕಾರಕ್ಕೆ ಎಲ್ಲ ಇಲ್ಲಿನೇ ಶಾಸಕರಿದ್ದಾರೆ. ಸತೀಶ್ ವಿಧಾನಸಭೆಗೆ ಹೋಗಲಿಲ್ಲ, ಮನೆಗೆ ಹೋಗಲಿಲ್ಲ, ಇಲ್ಲೇ ಇದ್ದಾರೆ. ನಾನು ಇಡೀ ಕೇರಳದ ಜನರ ಪರವಾಗಿ ಅವರಿಗೆ ಪ್ರಪ್ರಥಮವಾಗಿ ನಾನು ಕೃತಜ್ಞತೆ ಹೇಳ್ತಾ ಇದ್ದೀನಿ. ಎಲ್ಲರೂ ಇಲ್ಲೇನಂತ ಹೇಳಿದರೆ, ನಾವೀಗ ನಮಗೀಗ ಮೊದಲಾಗಿ ಏನಂತಂದರೆ ಅರ್ಜುನ್ರವರು ತಿರುಗಿ ಸಿಗಬೇಕು, ಬರಬೇಕು. ಒಂದೆರಡು ದಿವಸ ಅವರ ಮೊಬೈಲ್ ಆನ್ ಆಗಿತ್ತು. ಅದೇ ರೀತಿಯಲ್ಲಿ ನಮ್ಮ ಯಾವುದು ಎಲ್ಲ ಇನ್ಫಾರ್ಮೇಷನ್ಸ್ ಎಲ್ಲ ನಮಗೆ ಪಾಸಿಟಿವ್ ಆಗಿತ್ತು. ಈಗಲೂ ಕೂಡ ನಿರೀಕ್ಷೆಯಲ್ಲಿದ್ದೇವೆ, ಅರ್ಜುನ್ರವರು ಖಂಡಿತವಾಗಿ ಜೀವಂತವಾಗಿ ಸಿಗ್ತಾರೆ. ತಮ್ಮ ಸರ್ಕಾರದ ವತಿಯಿಂದ ಪ್ರಧಾನಮಂತ್ರಿಗಳು ಕೂಡ ಮೊರೆ ಹೋಗಿದ್ದಾರೆ. ಎಲ್ಲ ಕಡೆ ನಮ್ಮ ಮುಖ್ಯಮಂತ್ರಿಗಳು ಜೊತೆ ಮಾತಾಡ್ತಾ ಇದ್ದಾರೆ, ಕೇಂದ್ರ ಸರ್ಕಾರದ ಜೊತೆ ಮಾತಾಡ್ತಾ ಇದ್ದಾರೆ. ಎಲ್ಲರೂ ಒಂದು ಜಂಟಿಯಾಗಿ ಅರ್ಜುನ್ರವರನ್ನು ಜೀವಂತವಾಗಿ ತಿರುಗಿ ತರಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ಇವಿಷ್ಟು ಮಂಜೇಶ್ವರ ಶಾಸಕರುಗಳು ಮತ್ತು ಒಟ್ಟಿನಲ್ಲಿ ಇಲ್ಲಿ ಕಾರ್ಯಾಚರಣೆ ತೀವ್ರಗತಿಯಿಂದ ನಡೀತಾ ಇದೆ. ಆದರೆ ಆತ ಅರ್ಜುನ್ ಬದುಕಿ ಬರಲಿ ಎಂಬ ಆಶಾಭಾವನೆಯನ್ನು ವ್ಯಕ್ತಪಡಿಸಿರುತ್ತದೆ. ಕ್ಯಾಮರಾ ಪರ್ಸನ್ ಕಿಶನ್ ಗುರು ಜೊತೆ ಶೇಷಗಿರಿ ಮುಂಡಳ್ಳಿ, ರಿಪಬ್ಲಿಕ್ ಕನ್ನಡ, ಕಾರವಾರ. ನಾನು ಈಶ್ವರ ಹತ್ರ ಅದೇ ವಾದ ಮಾಡಿದೆ. ಕೆಳಕ್ಕೆ ಹೋಗಿದ್ದೆ ಇಲ್ಲ ನೋಡಿ, ಅವರು ಗಾಡಿ ಲಿಕ್ಕಿದ್ದ ಹಾಗೆ ಅವ್ರನ್ನ ಕಳ್ಕೊಂಡಿದ್ದಾರೆ. ಕೆಳಗಡೆ ಹೋಗಿ ಕಲ್ಲಿನ ಕೆಳಗೆ ಅವ್ರು ಸಿಕ್ಕಾಕೊಂಡಿದ್ದೆ. ಈಗ ಅಲ್ಲಿ ಹೋಗಿ ಅದ್ರ ಕೆಳಗೆ ಸಿಕ್ಕಾಕೊಂಡಿದ್ದಾರೆ. ಅಲ್ಲಿರ್ಬೋದು ಬಾಡಿ ಹೇಗೆ ತೇಲಿಲ್ಲ? ಬಾಡಿ ತೇಲಿಲ್ಲ ಅನ್ನೋದು ಒಂದೇ ಕಾರಣ. ಅಂದರೆ ಈಗ ಆ ಗುಡ್ಡದ ಕೆಳಗೆ ಸಿಕ್ತಿತ್ತು, ಹೇಗೆ ತೇಲಿಲ್ಲ? ಗಾಡಿ ಹೀಗೆ ಇದೆ, ಅದ್ರ ಮೇಲೆ ಮಾಡಿ ಇಲ್ಲಿ ಅವ್ರು ಹೇಳಿದ ಪಾಯಿಂಟನ್ನು ನಾವು ಅವರು ಆ ಥರ ಹೇಳಿದಂಗೆ ಮಾಡ್ತೀವಿ. ಉತ್ತರ ಕನ್ನಡ ಜಿಲ್ಲೆಯ ಅಂಕೋಲ ತಾಲೂಕಿನ ಶಿರೂರು ಗ್ರಾಮದ ಗುಡ್ಡ ಕುಸಿತ ಘಟನೆಗೆ ಸಂಬಂಧಪಟ್ಟಂತೆ ಈಗಾಗಲೇ ಸರ್ಕಾರದ ವತಿಯಿಂದ ಸಮರೋಪಾದಿಯಲ್ಲಿ ಕೆಲಸಗಳು ಕೂಡ ನಡೀತಾ ಇರುತ್ತೆ. ಸಂಬಂಧಪಟ್ಟ ಶಾಸಕರು, ಸಚಿವರು ಕೂಡ ಎಲ್ಲರೂ ಕೂಡ ಸ್ಥಳಕ್ಕೆ ಆಗಮಿಸಿ ಪರಿಶೀಲನೆ ನಡೆಸ್ತಾ ಇದ್ದಾರೆ. ಅಧಿಕಾರಿಗಳಿಗೆ ಚರ್ಚೆ ಕೂಡ ನಡೆದಿದ್ದಾರೆ. ಈಗಾಗಲೇ ನಿನ್ನೆಯಿಂದ ಕಂದಾಯ ಸಚಿವರಾದಂಥ ಕೃಷ್ಣ ಬೈರೇಗೌಡರು ಕೂಡ ಸ್ಥಳಕ್ಕೆ ಆಗಮಿಸಿ ಇಲ್ಲಿನ ಪರಿಸ್ಥಿತಿಯನ್ನು ಅವಲೋಕಿಸ್ತಿದ್ದಾರೆ ಮತ್ತು ಸಂಬಂಧಪಟ್ಟವರಿಗೆ ಡೈರೆಕ್ಷನ್ ಕೂಡ ನೀಡ್ತಾರೆ. ಅವ್ರು ನಮ್ಮ ಜೊತೆ ಇದ್ರೆ ಮಾತಾಡೋ ಸರ್, ಈಗ ಬಹಳ ಪ್ರಮುಖವಾಗಿ ಇದು ಆಗಬಾರ್ದ ಒಂದು ಘಟನೆ ಆಗೋಗಿದೆ. ಈಗ ಯಾವ ರೀತಿಯಾಗಿ ಕಾರ್ಯಾಚರಣೆ ಸರ್ ಮುಂದೆ? ನೋಡಿ, ನೀವೇ ನೋಡ್ತಾ ಇದ್ದೀರಾ, ನೀವು ಇಲ್ಲಿ ಇದ್ದೀರಾ. ಇಲ್ಲಿ ನಮ್ಮ ಎದುರುಗಡೆನೆ ಕೂಡ 1 ಇಂಚು ಜಾಗ ಬಿಡ್ದಂಗೆ ಎಷ್ಟು ಹಿಟಾಚಿ ಮೆಷಿನ್ಸು, JCB, ಎಷ್ಟು ಲಾರಿಗಳನ್ನ ಹಾಕಲಿಕ್ಕೆ ಸಾಧ್ಯ ಎಲ್ಲವನ್ನು ಕೂಡ ಹಾಕಿ ಈ ತೆರವು ಮಾಡುವಂಥ ಕೆಲಸ ನಡೀತಾ ಇದೆ. ನಮ್ಮ ಜಿಲ್ಲಾ ಸಚಿವರು ಕೂಡ ಘಟನೆ ನಡೆದ ದಿನವೇ ಇಲ್ಲಿಗೆ ಬಂದು ನಿಂತ್ಕೊಂಡು, ಅವರು ಶಾಸಕರು ನಿಂತ್ಕೊಂಡು ಆವತ್ತಿಂದ 1 ಸೆಕೆಂಡು ಕೂಡ ಬಿಡದೆ ಕೆಲಸ ನಡೆದಿದೆ. ಆದರೆ ಕೆಲಸ ನಡೆದಿದೆ ಅಂಥೇಳಿ ಕೆಲಸ ಮಾಡ್ತಾ ಇರೋರು ಪಾಪ ಅಪಾಯದಲ್ಲೇ ಕೆಲಸ ಮಾಡ್ತಾ ಇದ್ದಾರೆ. ಯಾಕಂದರೆ ಈ ಎಕ್ಸ್ಪರ್ಟ್ಸ್ ಹೇಳಿದ್ದಾರೆ, ಮೇಲೆ ಮಳೆ ಸತತವಾಗಿ ಬರ್ತಾ ಇರೋದ್ರಿಂದ ಗುಡ್ಡ ಉಳಿದಿರುವಂತಹದ್ದು ಯಾವಾಗ ಬೇಕಾದರೂ ಕುಸಿಬಹುದು ಅನ್ನುವಂತಹ ಆತಂಕನೂ ಇದೆ. ಪಾಪ ಕೆಲಸ ಮಾಡ್ತಾ ಇರೋರು ಕೂಡ ರಿಸ್ಕ್ನಲ್ಲಿ ಮಾಡ್ತಾ ಇದ್ದಾರೆ. ಆದರೂ ಕೂಡ ಬೆಳಿಗ್ಗೆ ಸೂರ್ಯ ಹುಟ್ಟಿದಾಗಿಂದ ಸಂಜೆ ಬೆಳಕಿರೋವರೆಗೆ ನಿರಂತರವಾಗಿ ಕಾರ್ಯಾಚರಣೆ ನಡೀತಾ ಇದೆ. ನೇವಿನವರು ಸಹಕಾರ ಕೊಟ್ಟಿದ್ದಾರೆ, ಇಲ್ಲ ಅಂತಲ್ಲ. ಇವತ್ತು ನಿನ್ನೆ ಆರ್ಮಿಯವರಿಗೆ ರಿಕ್ವೆಸ್ಟ್ ಮಾಡಿದ್ದೇವೆ, ಆರ್ಮಿನವರು ಕೂಡ ಇವತ್ತು ಬರ್ತಾ ಇದ್ದಾರೆ 12 ಗಂಟೆಗೆ. ಸೊ ಹಾಗಾಗಿ ಏನೆಲ್ಲ ನಾವು ಸಮರೋಪಾದಿ ಅಂತ ಏನು ಹೇಳ್ತೀರ ಆ ರೀತಿಯಲ್ಲಿ ಇವತ್ತು ಇಲ್ಲಿ ಕೆಲಸ ನಡೆದಿದೆ. ಘಟನೆ ಆಗಿರುವಂಥದ್ದು ಅತಿ ದುರಾದೃಷ್ಟಕರ, ನಮಗೂ ಕೂಡ ವಿಷಾದ ಇದೆ. ಆದರೆ ಈಗ ಯಾರ ತಪ್ಪು ಏನು ಅನ್ನೋದನ್ನು ಆಮೇಲೆ ನಂತರ ನೋಡ್ಬೋದು. ಈಗ ಈ ಘಟನೆ ಆಗಿರುವಂಥ ಅನಾಹುತವನ್ನು ತಕ್ಷಣಕ್ಕೆ ಪರಿಹಾರ ಕಾರ್ಯಗಳನ್ನು ಮಾಡುವಂಥದ್ರ ಕಡೆಗೆ ನಾವು ಗಮನವನ್ನು ಕೊಡ್ತಾ ಇದ್ದೇವೆ. ನಿರಂತರವಾಗಿ 1 ಸೆಕೆಂಡು ಕೂಡ ಬಿಡುವಿಲ್ಲದೆ ಸಂಪೂರ್ಣ ಎಲ್ಲ ನಮ್ಮ ಶಕ್ತಿಯನ್ನು ಪ್ರಯೋಗ ಮಾಡಿ ಕೆಲಸವನ್ನು ತೆರವು ಮಾಡುವಂಥ ಕೆಲಸ ನಡೆದಿದೆ. ಇವತ್ತು ಮಾನ್ಯ ಮುಖ್ಯಮಂತ್ರಿಗಳು ಸಹ ಬರ್ತಾ ಇದ್ದಾರೆ. ನಾನು ನಿನ್ನೆಯಿಂದ ಇಲ್ಲೇ ಇದ್ದೇನೆ. ಬಹಳ ಪ್ರಮುಖವಾಗಿ ಕೇರಳ ಮೂಲದ ಅರ್ಜುನ್, ಲಾರಿ ಭಾರತ್ ಬೆಂಜ್ ಲಾರಿ ಚಾಲಕ ಅರ್ಜುನ್ ಅವರು ಅಲ್ಲಿ ಸಿಕ್ಕಾಕೊಂಡಿದ್ದಾರೆ. ಜೀವಂತ ಆಗಿರ್ಬೋದು, ಮತ್ತೆ ವಾಪಸ್ ಬರ್ಬೋದು ಅಂತೇಳಿ ಆಶಾಭಾವನೆಯಲ್ಲಿ ಅಲ್ಲಿನ ಶಾಸಕರಿದ್ದಾರೆ, ಅಲ್ಲಿನ ಸರ್ಕಾರ ಇದೆ, ಆ ಕುಟುಂಬ ಕೂಡ ಇದೆ ಸರ್. ಏನು ಸರ್ ನೋಡಿ, ನಾನು
ಆಶಾ ಮನೋಭಾವ ಇರಬೇಕು. ಆದರೆ ಇಲ್ಲಿ ಪರಿಸ್ಥಿತಿ ನೋಡಿದಾಗ ಅದು ಕೊನೆಗೆ ನಮಗೆ ಸತ್ಯ ಗೊತ್ತಾಗೋವರೆಗೆ ನಾನು ಏನು ಪಾಸಿಟಿವ್ ಆಗಲಿ ನೆಗೆಟಿವ್ ಆಗಲಿ ನಾನು ಏನು ಹೇಳಲಿಕ್ಕೆ ಹೋಗೋದಿಲ್ಲ, ಹೇಳಬಾರ್ದು ನಾವು. ಯಾಕಂದರೆ ಸಾಮಾನ್ಯ ನಾವು ಜನಪ್ರತಿನಿಧಿ ಆದರೆ ಏನು ಬೇಕಾದರೂ ಹೇಳ್ಬೋದು. ಆದರೆ ಸರ್ಕಾರದ ಪ್ರತಿನಿಧಿಯಾಗಿ ನಿಂತ್ಕೊಂಡು ನಾವು ಅಧಿಕೃತವಾಗಿ ನಮಗೆ ಯಾವುದು ಖಾತ್ರಿ ಇದೆ ಅದನ್ನು ಮಾತ್ರ ನಾವು ಹೇಳ್ಬೋದು. ಆದರೆ ಏನಾಗಿದೆ ಅನ್ನೋದನ್ನು ಪತ್ತೆ ಮಾಡಲಿಕ್ಕೆ ಎಲ್ಲ ಪ್ರಯತ್ನವನ್ನು ನಾವು ಮಾಡ್ತಾ ಇದ್ದೇವೆ. ಥ್ಯಾಂಕ್ ಯು. ಇದು ಕೃಷ್ಣ ಬೈರೇಗೌಡರು ಹೇಳೋ ಮಾತು. ಕ್ಯಾಮ್ರಾ ಪರ್ಸನ್ ಕಿಶನ್ ಗುರು ಜೊತೆ ನಾವು ಶೇಷಗಿರಿ ಮುಂಡಳ್ಳಿ, ರಿಪಬ್ಲಿಕ್ ಕನ್ನಡ, ಕಾರವಾರ.